ಶತಮಾನಗಳಿಂದನಾ? ಸುಮಾರು ದಿನಗಳಿಂದ ಅಂದೆ. ಅದು ನಿಮಗೆ ಶತಮಾನ ಅಂತ ಕೇಳಿಸಿರ್ಬಹುದು. ಅರ್ಜುನ್ ಅವರು ನಮ್ಮ ಪುಷ್ಪಗಿರಿ ಹಳ್ಳಿಗೆ ಔಷಧಿ ತಗೊಳ್ಳೋದಕ್ಕೆ ಅಂತ ಬಂದಿದ್ರು. ನನ್ನ ಅವರ ಪರಿಚಯ ಅಲ್ಲೇ ಆಯಿತು. ನನ್ನ ಮಗನ ಬಗ್ಗೆ ಏನನ್ಸತ್ತೆ ನಿನಗೆ? ಅನ್ಸೋದಕ್ಕೆ ನಿಮ್ಮ ಮಗನ ಸೌಂದರ್ಯದಲ್ಲಾಗಲಿ ಗುಣದಲ್ಲಾಗಲಿ ಏನಾದರೂ ಕೊರೆ ಇದ್ರೆ ತಾನೆ. ಮಣಿ, ನಿನ್ನ ಒಂದು ಮಾತು ಕೇಳ್ತೀನಿ, ನೀನು ನೇರವಾದ ಉತ್ತರ ಹೇಳಬೇಕು. ಸರಿ ಅಜ್ಜಿ, ಕೇಳಿ. ಅದು ನಮ್ಮ ಮನೆಯವರೆಲ್ಲ ಸೇರಿ ನಿನ್ನ ಮನೆ ತುಂಬಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಮ್ಮ ತೀರ್ಮಾನ ನಿನಗೂ ಇಷ್ಟ ತಾನೇ? ಮನೆ ತುಂಬಿಸ್ಕೊಳ್ಳೋದು ಅಂದರೆ ನನ್ನ ಮಗ ಅರ್ಜುನ್ಗೂ ನಿನಗೂ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ಏಕಾಏಕಿ ಮದುವೆ ಮಾತಾಡ್ತಾ ಇದ್ದೀರಾ? ನೀವೆಲ್ಲ ತುಂಬ ಒಳ್ಳೆಯವರು ಅಂತ ನಿಮ್ಮ ಮನೆಗೆ ಬಂದೆ. ಆದರೆ ನೀವು ನನ್ನ ಸ್ಥಿತಿನ ದುರುಪಯೋಗ ಪಡಿಸ್ಕೊಳ್ಳೋಕೆ ನೋಡ್ತಾ ಇದ್ದೀರಾ. ಮನೆಗೆ ಕರ್ಕೊಂಡು ಬಂದು ನೀವು ಹೀಗೆ ಅವಮಾನ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಏನು ಹೇಳ್ತಾ ಇದೀಯ ಮಣಿ ನೀನು? ನನಗೆ ನಿಮ್ಮ ಮಗ ಅರ್ಜುನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಇಲ್ಲ ಇಲ್ಲ. ಅಣ್ಣ, ಆ ಕಡೆ ನೋಡೋಣ. ರುದ್ರ, ಅಮೃತ ಈಗ ಇವನ ಮನೆಯಲ್ಲಿದ್ದಾಳೆ. ಇವನು ನಮ್ಮ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ರೆ ಆಮೇಲೆ ಅಮೃತನ ಮುಗಿಸೋದು ತುಂಬ ಕಷ್ಟ ಆಗುತ್ತೆ ನಮಗೆ. ಸರಿ ನಡಿ. ನನಗೆ ಸಹಾಯ ಮಾಡೋದಕ್ಕೆ ಅಂತ ಬಂದು ನೀವೇ ಅಪಾಯದಲ್ಲಿ ಸಿಕ್ಕಾಕೊಳ್ಳೋ ಹಾಗಾಯ್ತಲ್ಲ. ನಮಗಾದವ್ರಿಗೆ ನಾವು ಆಗೋದೇ ಧರ್ಮ. ನಿಮ್ಮನ್ನು ನಾನು ಕಾಪಾಡ್ತೀನಿ. ಏನೋ ರುದ್ರ, ನೋಡು, ನೋಡೋದಕ್ಕೆ ನಾಗರ ಹಾವುಗಳೆಲ್ಲ ಒಂದೇ ಥರ ಇರುತ್ತೆ.
ಈ ಹಾವೇ ಅಮೃತ ಅಂತ ಹೇಗೆ ಹೇಳ್ತೀಯ ನೀನು? ಸುಮ್ಮನೆ ಇಲ್ದಿರೋದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ಮೊದಲು ಅವನು ಎಲ್ಲಿ ಹೋದ ಅನ್ನೋದನ್ನು ಹುಡ್ಕೋಣ. ಸದ್ಯ ಈಗ ಅರ್ಜುನ್ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ. ಇಂಥ ಸಮಯದಲ್ಲಿ ಇವನು ಹೋಗಿ ಎಲ್ಲ ವಿಷಯನ ಅರ್ಜುನ್ಗೆ ಹೇಳಿದರೆ ನಮ್ಮ ಕೆಲಸ ಎಲ್ಲ ಕೆಟ್ಟು ಹೋಗುತ್ತೆ. ಹೌದು, ನೀನು ಹೇಳೋದು ಸರಿ ಅನ್ನಿಸ್ತಾರೆ. ಬಾವನನ್ನು ಹುಡ್ಕೋಣ. ಅರ್ಜುನ್, ಯಾಕೋ ಅಷ್ಟು ಬೇಜಾರಿನಲ್ಲಿದೆಯಾ? ಅಮೃತ ನಿನ್ನಿಂದ ದೂರ ಆದ್ಲು ಅಂತನ? ಅಮೃತನ? ಯಾರೋ ಅದು? ಅಮೃತ ಯಾರು ಅಂತ ನೀನು ಕೇಳ್ತಾ ಇದೀಯಾ? ಏ ಚಿತ್ರ, ಇದು ನನ್ನ ಕರಾಮತ್ತು. ನನ್ನ ಸೌಂದರ್ಯದ ಮತ್ತಲ್ಲಿ ಮೇಣ ಅಲ್ಲ, ನೀರಾಗಿ ಕರ್ಗೋಗಿದ್ದಾನೆ. ಅಲ್ಲ, ನಾನು ಯಾವುದ್ರಲ್ಲಿ ಕಮ್ಮಿ ಆಗಿದ್ದೀನಿ? ರೂಪದಲ್ಲ, ಗುಣದಲ್ಲ, ಅಥವಾ ಆಸ್ತಿ ಅಂತಸ್ತಲ್ಲ. ಯಾಕೆ ಮಣಿಯವ್ರನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿದ್ರು? ನೋಡು ಅರ್ಜುನ್, ನೀನು ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಣಿನ ನಾವು ಹೇಗಾದರೂ ಮಾಡಿ ಒಪ್ಪಿಸ್ತೀವಿ. ನೋಡಿ, ನಾನು ಮದುವೆ ಅಂತ ಆದರೆ ಅದು ಮಣಿಯವ್ರನ್ನ ಮಾತ್ರ. ಇಲ್ಲಾಂದರೆ ಜೀವನ ಪೂರ್ತಿ ಒಂಟಿಯಾಗಿದ್ಬಿಡ್ತೀನಿ. ನೋಡು, ನೀನು ಈ ನಿರ್ಧಾರಕ್ಕೆ ಬರಬೇಡ. ಮಣಿನ ಹೆಂಗಾದರೂ ಮಾಡಿ ನಾವೆಲ್ಲರೂ ಒಪ್ಪಿಸ್ತೀವಿ. ನೀನೇನು ತಲೆ ಕೆಡಿಸ್ಕೋಬೇಡ. ನಾ ಇಲ್ಲಿಗೆ ಹೇಗೆ ಬಂದೆ? ನಾನೇ ಕರ್ಕೊಂಡು ಬಂದೆ. ನೀನು ಕರ್ಕೊಂಡು ಬಂದ್ಯಾ? ನೀವು ಪ್ರಜ್ಞೆ ತಪ್ಪಿ ಬಿದ್ದಿದ್ರಿ, ನಾನು ಕರ್ಕೊಂಡು ಬಂದೆ. ಅಯ್ಯಯ್ಯೋ, ಅಂಥ ರಾಕ್ಷಸರ ಮಧ್ಯೆ ಇಷ್ಟು ದಿನ ಹೇಗಮ್ಮ ಬದುಕಿದ್ದೆ? ಒಬ್ಬನು ಕೀಚಕ, ಇನ್ನೊಬ್ಬನು ಕಿರಾತಕ. ನಾನು ಸ್ವಲ್ಪ ಯಾಮಾರಿದ್ರು ಇವತ್ತೇ ನನ್ನ ಸಂಸ್ಕಾರ, ತಿಥಿ, ಹಾಲು, ತುಪ್ಪ ಎಲ್ಲ ಆಗ್ಬಿಟ್ಟಿರೋದು. ಸರಿ, ನಾನು ಆ ಜಾಗದಲ್ಲಿ ಇದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಅದರ ಅವಶ್ಯಕತೆ ಈಗಿಲ್ಲ. ನೀವು ಕ್ಷೇಮವಾಗಿ ಮನೆಗೆ ಬಂದ್ರಲ್ಲ, ನನಗದೇ ಸಂತೋಷ. ಹಾಗೆ ಒಂದು ಮಾತು. ಅದೇನು ಹೇಳಮ್ಮ? ನಮ್ಮ ಮಾವಂದರು ನಿಮ್ಮ ಮೇಲೆ ಕೈ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ಅಮ್ಮನಿಗಾಗಲಿ ಅಕ್ಕನಿಗಾಗಲಿ ಹೇಳೋದಕ್ಕೆ ಹೋಗಬೇಡಿ. ಸುಮ್ಮನೆ ಗಾಬರಿ ಆಗ್ತಾರೆ. ಮತ್ತೆ ವೈಷ್ಣು ಕೇಳಿದ್ರೆ? ಅದು ಅರ್ಜುನ್ ಅವ್ರ ಮನೆ ಹತ್ರ ಹೋಗಿದ್ದೆ. ಅಲ್ಲಿ ಅರ್ಜುನ್ ಅವ್ರು ಇರಲಿಲ್ಲ ಅಂತ ಸುಳ್ಳು ಹೇಳಿಬಿಡಿ. ಆಗ ಅವರು ಅದನ್ನು ಕೇಳಿ ಸುಮ್ಮನಾಗ್ಬಿಡ್ತಾರೆ. ಸರಿನಮ್ಮ. ಅಮೃತ, ನಿಮ್ಮ ಮಾವಂದರು ಕೆಟ್ಟವರು ಅಂತ ಹೇಳಿದ್ದೆ, ಆದರೆ ಇಷ್ಟು ಕೆಟ್ಟವರು ಅಂತ ನಾನು ಖಂಡಿತ ತಿಳ್ಕೊಂಡಿರಲಿಲ್ಲ. ಅವರು ಅರ್ಜುನ್ನಿಂದ ನಿನ್ನನ್ನು ಶಾಶ್ವತವಾಗಿ ದೂರ ಮಾಡಬೇಕು ಅಂತಿದ್ದಾರೆ. ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಕಣಮ್ಮ, ಅರ್ಜುನ್ಗೆ ಬೇರೆ ಹುಡುಗಿನ ನೋಡಿ ಮದುವೆ ಮಾಡಬೇಕು ಅಂತ ನಿಂತಿದ್ದಾರೆ. ನೋಡಿ, ನನಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದಕ್ಕೆ ಬರೋದಿಲ್ಲ. ನಾನು ನೇರವಾಗಿರ್ತೀನಿ, ನೇರವಾಗೇ ಮಾತಾಡ್ತೀನಿ. ನೀವೇನಾದರೂ ನನ್ನ ಮದುವೆ ಬಗ್ಗೆ ಮಾತಾಡೋಕೆ ಬಂದಿದ್ರೆ ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ. ಹಾಗಂತ ನಾವು ಸುಮ್ಮನೆನೂ ಇರೋಕ್ಕಾಗೋದಿಲ್ಲ. ಅರ್ಜುನ್ಗೆ ಇನ್ನೊಂದು ಹುಡುಗಿನ ನೋಡಿ ಮದುವೆ ಮಾಡಲೇಬೇಕಲ್ವಾ? ನಾವೆಷ್ಟೇ ಕಷ್ಟಪಟ್ಟರು ನಿನ್ನಂತ ತಿದ್ದಿದ್ದ ಗೊಂಬೆನ ನಮ್ಮಿಂದ ಅರ್ಜುನ್ಗೆ ತರೋದಕ್ಕಾಗೋದಿಲ್ಲ. ಮ್ಯಾರೇಜ್ ಬ್ರೋಕರು ಕೆಲವು ಹುಡುಗಿ ಫೋಟೋನ ಕಳಿಸಿದ್ದಾರೆ. ಈ ಫೋಟೋದಲ್ಲಿ ನಮ್ಮ ಅರ್ಜುನ್ಗೆ ಯಾವ್ದು ಸರಿಯಾದ ಜೋಡಿ ಅನ್ನೋದನ್ನ ನೀನು ನೋಡಿ ಹೇಳಮ್ಮ. ಮದುವೆ ಆಗ್ತಾ ಇರೋದು ಅರ್ಜುನ್ ಅವರು, ಮದುವೆ ಮಾಡಿಸ್ತಿರೋದು ನೀವು. ಹೀಗಿರುವಾಗ ನಾನು ಯಾಕೆ ಆ ಹುಡುಗಿರ ಚಿತ್ರನ ಆಯ್ಕೆ ಮಾಡಬೇಕು? ನಾವು ಈ ಫೋಟೋಗಳಲ್ಲಿ ಒಂದು ಹುಡುಗಿನ ಆಯ್ಕೆ ಮಾಡಿದ್ದೀವಿ. ನೀನು ನೋಡು,
ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳು. ನೋಡು, ಇದರಲ್ಲಿರೋರು ಯಾರೂ ಚೆನ್ನಾಗಿಲ್ಲ. ಅಲ್ಲಮ್ಮ, ಅರ್ಜುನ್ನ ನೀನು ಮದುವೆ ಆಗಲ್ಲ ಅಂತೀಯ, ಈ ಫೋಟೋದಲ್ಲಿರೋ ಹುಡುಗಿ ಯಾರು ಜೋಡಿ ಅಲ್ಲ ಅಂತೀಯ. ಹೀಗಾದರೆ ಹೇಗೆ? ನನಗೆ ಅರ್ಜುನ್ ಅವ್ರು ಇಷ್ಟ ಇಲ್ಲ ಅಂತ ಈ ಮದುವೆ ಬೇಡ ಅಂತ ಹೇಳಲಿಲ್ಲ. ಮಣಿ, ನೀನೇನು ಹೇಳ್ತಿದ್ಯಾ? ನನಗೆ ಅರ್ಜುನ್ ಅವ್ರನ್ನ ಮದುವೆ ಆಗೋದಕ್ಕೆ ಇಷ್ಟನೇ. ಆದರೆ ಏನು ಮಣಿ? ಅರ್ಜುನ್ ಅವ್ರಿಗೆ ಈಗಾಗಲೇ ಮದುವೆ ಆಗಿದೆ. ಇವತ್ತಲ್ಲ, ಇನ್ಯಾವತ್ತೂ ಅವಳು ಈ ಮನೆ ಕಡೆ ಬರೋದಿಲ್ಲ. ನೀನು ಧೈರ್ಯವಾಗಿ ನಮ್ಮ ಅರ್ಜುನ್ನ ಮದುವೆ ಆಗ್ಬೋದು. ನೀವು ಇಷ್ಟೊಂದು ಭರವಸೆ ಕೊಟ್ಟ ಮೇಲೆ ನನಗೆ ಅರ್ಜುನ್ ಅವ್ರನ್ನ ಮದುವೆ ಆಗೋದಕ್ಕೆ ಯಾವ ಅಭ್ಯಂತರನೂ ಇಲ್ಲ. ಅರ್ಜುನ್ ಅವ್ರಿಗೆ ಇನ್ನೊಂದು ಮದುವೆ ಮಾಡಿಸೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳಿದ್ರು. ಈಗ ನನಗಿರೋದು ಒಂದೇ ದಾರಿ. ಅರ್ಜುನ್ ಅವ್ರನ್ನ ಮನೆಯಿಂದ ಹೊರಗಡೆ ಕರೆಸ್ಕೊಂಡ್ರೆ ನನಗೆ ಯಾರ ವಿರೋಧನೂ ಇರೋಲ್ಲ, ನಾವು ನೆಮ್ಮದಿಯಾಗಿ ಬದುಕ್ಬೋದು. ಆಸೆಯ ಅರಗಿಣಿ ಆಕಾಶಕ್ಕೆ ಹಾರಿದರೂ ಕೈಗೂಡದು ಬೈಕೆ. ಮೂಳೆ ಮಾಂಸಗಳ ಮರೆಯಲ್ಲಿ ಮಲಗಿರುವ ಜೀವಕ್ಕೆ ನಿಲ್ಲದು ಚಡಪಡಿಕೆ. ದೊರೆಯ ಮನಸ್ಸು ಹಾರಿಹುದು ದೂರಕ್ಕೆ. ದೊರೆಸಾನಿಯ ದುಃಖ ದುಮ್ಮಾನ ದೂರಾಗದು ಸನಿಹಕ್ಕೆ. ಬರಹ ಬರೆದ ಬ್ರಹ್ಮನೇ ತಿರುಗಿ ಬರೆಯಲೊಲ್ಲ, ನಿನ್ನ ಬಾಳಿಗೆ ಸಿಗದೆಂದು ಸಿಹಿ ಬೆಲ್ಲ. ನೀವೇ ಹೀಗೆ ಹೇಳಿದ್ರೆ ಹೇಗೆ? ನಾನು ಹೇಳ್ತಾ ಇಲ್ಲ, ಅವನು ನನ್ನ ಬಾಯಿಂದ ಹೇಳಿಸ್ತಾ ಇದ್ದಾನೆ. ಬರೆದ ಬರಹ ಸುಳ್ಳಾಗದು, ನುಡಿದ ಸತ್ಯ ಪೊಳ್ಳಾಗದು. ಆಸೆಯ ಅಂಕುರ ಚಿಗುರೊಡೆದು ಸಸಿಯಾಗದು. ಹುನ್ನಾರ ಇರುವ ಮರ್ಮ ಇನ್ನೆಂದೂ ಹುಸಿಯಾಗದು. ನಿಮ್ಮ ಒಂದೊಂದು ಮಾತು ನನ್ನನ್ನು ಆತಂಕದ ಸಾಗರಕ್ಕೆ ದೂಡ್ತಾ ಇದೆ. ನೀನೆಷ್ಟೇ ಆತಂಕಗೊಂಡರೂ ನೀನಂದುಕೊಂಡಿರೋದಕ್ಕೆ ವಿರುದ್ಧವಾಗಿಯೇ ನಡೆಯೋದು. ಇದನ್ನು ತಡೆಯೋದಕ್ಕೆ ನಿನ್ನಿಂದಲೇ ಅಲ್ಲ, ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಇಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರಾ ಇವರು? ನಾನು ಇದನ್ನು ನಿರೀಕ್ಷಣೆ ಮಾಡಿರಲಿಲ್ಲ. ಅರ್ಜುನ್, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನಿಮ್ಮ ಅಂದಾನ ಹೊಗಳೋದಕ್ಕೆ ಒಂದು ನಾಲ್ಗೆ ಸಾಕಾಗೋದಿಲ್ಲ. ಅಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾರೆ ಅಮೃತ ಅವರೇ. ಅಮೃತನಾ? ಓ ಸಾರಿ, ನೀವು ಸುಂದರವಾಗಿ ಕಾಣ್ತೀರಾ ಅಂತ ಗೊತ್ತಿತ್ತು, ಆದರೆ ಇಷ್ಟು ಸುಂದರವಾಗಿ ಕಾಣ್ತೀರಾ ಅಂತ ಗೊತ್ತಿರಲಿಲ್ಲ. ಯಾಕೆ ಹಿಂಗೆ ನೋಡ್ತಾ ಇದ್ದೀರಾ? ನಿಮ್ಮನ್ನ ನೋಡ್ತಾ ಇಲ್ಲ, ನನ್ನ ಕಣ್ಣಲ್ಲಿ ನನ್ನ ಮನಸ್ಸಲ್ಲಿ ನಿಮ್ಮನ್ನ ತುಂಬಿಕೊಳ್ತಾ ಇದ್ದೀನಿ. ಅರ್ಜುನ್, ನನಗೋಸ್ಕರ ನಿಮ್ಮ ಬಟ್ಟೆ ಬದಲಾಯಿಸ್ಕೊಂಡು ಬರೋಕ್ಕಾಗತ್ತಾ? ಛೇ, ಯಾಕೆ ಇಲ್ಲಿಂದ ಇಲ್ಲಿಗೆ ನಾಟ್ ರೀಚಬಲ್ ಬರ್ತಾ ಇದೆಯಲ್ಲ? ಅತ್ತೆ, ಹೇಗಿದ್ದೀರಾ? ನನ್ನ ಕಥೆ ಬಿಡು ಅಮೃತ, ನೀನು ಹೇಗಿದ್ಯಾ? ನೀರಿನಿಂದ ಹೊರಗಡೆ ಬಿದ್ದಿರೋ ಮೀನು ಹೇಗೆ ಒದ್ದಾಡ್ತಾ ಇರುತ್ತೋ ಹಾಗೆ ನಿಮ್ಮನ್ನು ಅರ್ಚನವ್ರನ್ನ ಬಿಟ್ಟಿರೋದಕ್ಕಾಗದೆ ಕ್ಷಣ ಕ್ಷಣಕ್ಕೂ
ವಿಲವಿಲ ಅಂತ ಒದ್ದಾಡ್ತಾ ಇದ್ದೀನಿ ಅತ್ತೆ. ಇದನ್ನ ವಿಧಿ ಅನ್ಬೇಕು, ಕುತಂತ್ರ ಅನ್ಬೇಕು, ಒಂದು ಗೊತ್ತಾಗ್ತಾ ಇಲ್ಲ ಅಮ್ಮ. ಆದ್ರೆ ನಿನಗೋಸ್ಕರ ಅರ್ಜುನ್ ಎಲ್ಲೆಲ್ಲೋ ಹುಡುಕಾಡ್ದ, ಎಷ್ಟೆಷ್ಟು ಕಷ್ಟಪಟ್ಟ ಅಂತ ನಿನಗೆ ಗೊತ್ತು. ನೀನು ಸಿಗ್ಲಿಲ್ಲ ಅನ್ನೋ ನಿರಾಶೆಲಿ, ಸಿಗೋದೇ ಇಲ್ವೇನೋ ಹತಾಶೆಲಿ ಅವನು ಪ್ರತಿದಿನ ಪ್ರತಿ ಕ್ಷಣ ಕನ್ವರ್ಸ್ತಾ ಚಡ್ಪಡಿಸ್ತಾ ಇದ್ದ. ಈಗ ಸ್ವಲ್ಪ ಸಮಾಧಾನವಾಗಿದ್ದಾನೆ. ಸಮಾಧಾನವಾಗಿದ್ದಾನೆ ಅಂದ್ರೆ ಏನರ್ಥ ಅತ್ತೆ? ನೀನು ಮನೇಲಿ ಇಲ್ದೇ ಇರೋವಾಗ ಏನೇನೋ ಆಗೋಯ್ತು ಅಮೃತ. ಅರ್ಜುನ ಆರೋಗ್ಯದ ಬಗ್ಗೆ ಆತಂಕ ಆಗಿ ಶಾಸ್ತ್ರಿಗಳನ್ನ ಭೇಟಿ ಮಾಡಿದಾಗ ನಿಮ್ಮ ಮಗ ನಿಮ್ಮ ಕೈಗೆ ಸಿಗಬೇಕು ಅಂದರೆ ಅವನಿಗೆ 2ನೇ ಮದುವೆ ಮಾಡಬೇಕು ಅಂತ ಹೇಳಿದ್ರು. ನೋಡು, ನಿನಗೆ ಹೇಗೆ ನಿನ್ನ ಅರ್ಜುನ್ ಮುಖ್ಯನೋ ನನಗೂ ಹಾಗೆ ನನ್ನ ಮಗ ಮುಖ್ಯ ಅಲ್ವಮ್ಮ. ಅದಕ್ಕೆ 2ನೇ ಮದುವೆ ಮಾಡಿಸೋದಕ್ಕೆ ಒಪ್ಕೊಂಡ್ಬಿಟ್ಟೆ. ನೀನಿದ್ದು ಸಹ ನಾನು ಇನ್ನೊಂದು ಮದುವೆ ಮಾಡಿಸೋದಕ್ಕೆ ಒಪ್ಕೊಂಡೆ ಅಂದರೆ ನನಗದು ಯಾವ ಮಂಕ್ ಕವ್ದಿತ್ತೋ, ಯಾವ ಮಾಯೆ ಬಡ್ಕೊಂಡಿತ್ತೋ ನನಗಂತೂ ಗೊತ್ತಿಲ್ಲ. ಅತ್ತೆ, ನೀವು ನನ್ನ ಪಾಲಿನ ದೇವರು ಅಂತ ಅನ್ಕೊಂಡಿದ್ದೆ. ನೀವೇ ನನಗೆ ಅನ್ಯಾಯ ಮಾಡೋದಕ್ಕೆ ನಿಂತ್ರ. ಹೇಳಿದ್ನಲ್ಲಮ್ಮ, ನಂಗದು ಯಾವ ಮಾಯೆ ಬಡ್ಕೊಂಡಿತ್ತು ಅಂತ. ನೋಡು, ಈಗಲೂ ಕಾಲ ಮಿಂಚಿಲ್ಲ. ನಾನು ಮನೇಲಿರೋ ಆ ಹುಡುಗಿನ ಹೊರಗೆ ಕಳಿಸ್ತೀನಿ. ಅರ್ಜುನ್ಗೆ ಹೋಗಿ ಹೇಳ್ತೀನಿ ನೀನು ಅಮೃತ ವಾಪಸ್ ಬಂದಿದ್ದಾಳೆ ಅಂತ. ಮತ್ತೆ ಮನೆ ತುಂಬಿಸ್ಕೋತೀವಿ ನಿನ್ನನ್ನು. ಅತ್ತೆ, ನಾನು ನಿಮ್ಮ ಮನೆ ಒಳಗಡೆ ಬರದೇ ಇದ್ರೂ ಪರವಾಗಿಲ್ಲ. ನನ್ನ ಅರ್ಜುನ್ ಅವ್ರ ಪ್ರೀತಿ ನನಗೆ ಸಿಕ್ಕಿದ್ರೆ ಅಷ್ಟೇ ಸಾಕು. ಎಲ್ಲಾದ್ರೂ ದೂರ ಹೋಗಿ ನಾವು ಬದುಕೋತೀವಿ. ಇಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಅತ್ತೆ. ಸರಿ, ಬಂದೇ ಇರು. ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ನಿನಗೂ ಈ ಮನೆಗೂ ಏನ್ ಸಂಬಂಧ? ಅತ್ತೆ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಯಾರ್ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವತ್ ನೀನು ಈ ಮನೆಯಿಂದ ಹೊರಗೆ ಹೋದ್ಯೋ ಅವತ್ತೇ ನಿನಗೂ ಈ ಮನೆಗೂ ಸಂಬಂಧ ಮುಗ್ದೋಯ್ತು. ಒಂದು ಕ್ಷಣನೂ ನೀನಿಲ್ಲಿ ನಿಂತ್ಕೋ ಕೂಡ್ದು. ಹೋಗ್ತಾ ಇರಲಿಂದ. ಅತ್ತೆ, ನನಗೂ ನಿಮಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ವಾ? ನೀವು ಮಾತಾಡ್ತಾ ಇರೋದು ನಿಮಗೆ ಸರಿ ಅಂತ ಅನಿಸ್ತಾ ಇದೆಯಾ? ಇದು ನ್ಯಾಯನಾ? ಮೂರ್ಖರಿಗೂ ಜಾಣ್ರಿಗೂ ವ್ಯತ್ಯಾಸ ಇರೋದಿಲ್ಲ. ಯಾವತ್ತೂ ನಿನ್ನ ದೊಡ್ಡ ಮಾವ, ನಿನ್ನ ಚಿಕ್ಕ ಮಾವ, ನಿಮ್ಮ ಅಜ್ಜಿ ನಿನ್ನನ್ನು ಈ ಮನೆಯಿಂದ ಹೊರಗೆ ಹಾಕಿದ್ರೋ ಅವತ್ತೇ ಎಳ್ಳು ನೀರು ಬಿಟ್ಟು ನಿನ್ನ ನಮ್ಮ ಸಂಬಂಧಕ್ಕೆ ಕೈ ತೊಳ್ಕೊಂಡ್ಬಿಟ್ಟಿದ್ದೀವಿ. ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು. ನಾನು ಹೇಳ್ತಾ ಇರೋ ಒಂದೊಂದು ಪದನೂ ಒಂದೊಂದು ಅಕ್ಷರನೂ ಸತ್ಯ. ನೋಡು, ಇನ್ಮೇಲಿಂದ ಯಾವತ್ತೂ ನೀನು ಈ ಮನೆ ಕಡೆ ಬರಬಾರ್ದು. ಅವನು ಸುಖವಾಗಿರ್ಬೇಕು ಅಂತ ಬಯಸ್ತೀಯ ಅಲ್ವಾ? ಹೌದು ಅತ್ತೆ. ಹಾಗಾದ್ರೆ ನಿನ್ನ ಅವನ ಸಂಬಂಧ ಮುರಿದು ಹೋಯ್ತು ಅಂತ ಅನ್ಕೊಂಡು ಅವನಿಂದ ದೂರ ಇರು. ಅರ್ಜುನ್ ಹೊರಗೆ ಬರೋ ಸಮಯ ಆಯ್ತು. ನೀನಿನ್ನೂ ಇಲ್ಲೇ ಇದ್ರೆ ಮತ್ತೆ ಅವನ ಕಣ್ಣಿಗೆ ಬೀಳೋದು, ಇನ್ನೇನೋ ಅನಾಹುತ ಆಗೋದು, ಅದ್ಯಾವುದು ಬೇಕಾಗಿಲ್ಲ ನನಗೆ. ದಯವಿಟ್ಟು ಇಲ್ಲಿಂದ ಹೊಟ್ಟೋಗು. ನೀನ್ ನನ್ನ ತಾಯಿ ಅಂತ ಅನ್ಕೊಂಡಿದ್ಯಾ ಅಲ್ಲ? ತಾಯಿನೇ ನಿನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಇಲ್ಲಿಂದ ಹೊರಟು ಬಿಡು. ಇನ್ನು ಏನಿಲ್ಲೇ ನಿಂತಿದ್ಯಾ? ಹೋಗು, ಹೋಗು. ಅರ್ಜುನ್, ನೀನು ನಮ್ಮ ಜೊತೆ ಬರಬೇಡ. ಮಣಿ ನಾನು ಹೋಗಿ ಬರ್ತೀವಿ. ಏನಮ್ಮ, ಏನಾಯ್ತು ನಿನಗೆ? ನಾನು ರೆಡಿ ಆಗಿದ್ದೀನಲ್ಲ, ಬರ್ತೀನಿ ಬಿಡು. ಸರಿ, ನೀವು ಹೋಗಿ ಬನ್ನಿ, ನಾನು ರೆಸ್ಟ್ ಮಾಡ್ತೀನಿ.